Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಹಾಗಾದ್ರೆ ಎಸ್ಐಟಿಯ ತಂಡ ಈ ಪ್ರಕರಣದ ತನಿಖೆ ಮಾಡೋದು ಹೇಗೆ? ಬನ್ನಿ ರಿಪೋರ್ಟ್ ನೋಡೋಣ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಪ್ರಜ್ವಲ್ ಎಚ್ಡಿ ರೇವಣ್ಣಗೆ ಎದುರಾಯಿತು ಸಂಕಷ್ಟ. ಹಾಸನ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬಂದಿರೋ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಪ್ರಕರಣ ಕೈಗೆತ್ತಿಕೊಂಡಿರೋ ಎಸ್ಐಟಿ ಇಂದು ಹಾಸನಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದ ತಂಡ ಹೊಳೆನರಸೀಪುರ ಠಾಣೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದೆ. ಪ್ರಕರಣ ಸಂಬಂಧ ದಾಖಲೆ ಪಡೆಯಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಹೊಳೆನರಸೀಪುರದಲ್ಲಿ ದೂರು ದಾಖಲಿಸಿರೋ ಸಂತ್ರಸ್ತೆಯ ಹೇಳಿಕೆ ದಾಖಲಿಸಿರೋ ಎಸ್ಐಟಿ ಅಧಿಕಾರಿಗಳು ಪ್ರಕರಣದ ಸಂಬಂಧ ಮತ್ತಷ್ಟು ಸಾಕ್ಷ್ಯ ಕಲೆ ಹಾಕಲಿದ್ದಾರೆ. ವಿಡಿಯೋ ಚಿತ್ರೀಕರಿಸಿದ್ದೇಕೆ ಅನ್ನೋ ಬಗ್ಗೆ ತನಿಖೆ ನಡೆಸಲಿದೆ. ಇದರ ಜೊತೆಗೆ ವೈರಲ್ ವಿಡಿಯೋದಲ್ಲಿರುವ ಸಂತ್ರಸ್ತೆಯರ ವಿಚಾರಣೆಯನ್ನು ಮಾಡಲಿದೆ. ಅಲ್ಲದೆ ವಿಡಿಯೋಗಳು ಅಸಲಿಯೋ ನಕಲಿಯೋ ಅಂತ ಪರಿಶೀಲನೆ ಮಾಡಲಿದೆ. ಬಳಿಕ ವಿಡಿಯೋ ಸಂಗ್ರಹಿಸಿ ಸತ್ಯಾಸತ್ಯತೆ ಕಂಡುಹಿಡಿಯಲಿರೋ ಎಸ್ಐಟಿ ಎಲ್ಲ ಸಂತ್ರಸ್ತ ಮಹಿಳೆಯರನ್ನ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕಲಿದೆ. ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದು ಯಾಕೆ? ಪೆನ್ ಡ್ರೈವ್ ಮತ್ತು ಸಿಡಿಗಳನ್ನ ಹಂಚಿರೋದು ಯಾರು? ನವೀನ್ ಗೌಡ, ಪೂರ್ಣಚಂದ್ರ ತೇಜಸ್ವಿ ವಿಡಿಯೋ ಹಂಚಿದ್ರಾ ಅಂತ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ನಡೆಸಲಿದೆ. ರೇವಣ್ಣ ಇರ್ಲಿ, ಪ್ರಜ್ವಲ್ ಇರ್ಲಿ, ಯಾರೇ ಇದ್ರೂ ಕ್ರಮ ಎಂದ ಪರಮೇಶ್ವರ್. ಇನ್ನು ತನಿಖೆ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ರೇವಣ್ಣ ಇರ್ಲಿ, ಪ್ರಜ್ವಲ್ ಇರ್ಲಿ, ಸಂತ್ರಸ್ತೆ ಹೆಸರು ಉಲ್ಲೇಖಿಸಿದವರ ವಿರುದ್ಧ ಕ್ರಮವಾಗುತ್ತೆ ಎಂದಿದ್ದಾರೆ. ವಿದೇಶದಿಂದ ಪ್ರಜ್ವಲ್ರನ್ನ ವಾಪಸ್ ಕರೆಸಿಕೊಳ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಮಹಿಳಾ ಆಯೋಗದವರು ಕೊಟ್ಟಿದ್ದಾರೆ, ಕಂಪ್ಲೇಂಟು ಕೊಟ್ಟಿದ್ರು ಅಂತೇಳಿ ಇದಕ್ಕೆ ತನಿಖೆ ಆಗಬೇಕು ಅಂತ ಮಹಿಳಾ ಆಯೋಗದವರು ಮುಖ್ಯಮಂತ್ರಿಗಳಿಗೆ DGP ಅವರಿಗೆಲ್ಲ ಪತ್ರ ಬರೆದಿದ್ದಾರೆ. ಅದರಲ್ಲಿ ಅದು ಕೂಡ ಇದೆ, ಅದನ್ನು ಸೇರಿಸ್ಕೊಳ್ತಾರೆ. ಕಾನೂನು ಹೋರಾಟಕ್ಕೆ ಮುಂದಾಗಿರೋ ರೇವಣ್ಣ ಕುಟುಂಬ. ಪ್ರಜ್ವಲ್ ಮತ್ತು ಎಚ್ಡಿ ರೇವಣ್ಣ ವಿರುದ್ಧ FIR ದಾಖಲಾಗಿದ್ದು ಕುಟುಂಬಕ್ಕೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಕಾನೂನು ಹೋರಾಟಕ್ಕೆ ರೇವಣ್ಣ ಕುಟುಂಬ ಮುಂದಾಗಿದೆ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋ ಬಗ್ಗೆ ಚಿಂತನೆ ನಡೆಸಿದೆ. ಇನ್ನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ರನ್ನ ಪಕ್ಷದಿಂದ ಅಮಾನತುಗೊಳಿಸಲು ಆಗ್ರಹಿಸಲಾಗಿದೆ. ಈ ಬಗ್ಗೆ ಗುರುಮಿಠಕಲ್ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಅವರು ಜೆಡಿಎಸ್ ವರಿಷ್ಠ HD ದೇವೇಗೌಡರಿಗೆ ಪತ್ರ ಬರೆದಿದ್ದಾರೆ. ಮೇಲ್ನೋಟಕ್ಕೆ ಪ್ರಜ್ವಲ್ ತಪ್ಪಿತಸ್ಥರೆಂಬ ಭಾವನೆ ಇರೋದ್ರಿಂದ ಪ್ರಜ್ವಲ್ರನ್ನ ಪಕ್ಷದಿಂದ ಅಮಾನತು ಮಾಡಬೇಕು ಅಂತ ಕಂದಕೂರ್ ಅವರು ತಮ್ಮ ಪತ್ರದಲ್ಲಿ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.